ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನೇ ಬೆತ್ತಲು ಮಾಡಿದಂಥವ್ರು ನೀವು ಬಿಜೆಪಿಯವರು, ನಿಮ್ಮ ಶಾಸಕನಿರುವುದಲ್ಲಿ. ಅಲ್ಲಿಗೆ ಯಾಕೆ ಧರ್ಮಯಾತ್ರೆ ಹೋಗುವುದಿಲ್ಲ? ಬಿಜೆಪಿ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಇಡೀ ಅಲ್ಲಿ ಮೈಸೂರು ಆ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ಕೆಡವಿ 600-700 ವರ್ಷದ ಹಿಂದಿನ ಒಂದು ಇತಿಹಾಸ ಇರುವಂತ ಹನುಮಂತನ ದೇವಸ್ಥಾನವನ್ನು ಕೆಡವಿ ಆ ಮೂರ್ತಿಯನ್ನು ಚರಂಡಿಗೆ ಗಟರಕ್ಕೆ ಕೊಂಡೋಗಿ ಹಾಕಿದ್ರಲ್ಲ, ಆಗ ನಿಮ್ಮ ಧರ್ಮ ಸಂರಕ್ಷಣೆ ಯಾತ್ರೆ ಎಲ್ಲಿಗೆ ಹೋಗಿತ್ತು? ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರಲ್ಲ, ಜೈನರ ಸಂಸ್ಥೆ ಅಂತ ಹೇಳಿ ಯಾರು ಆ ಜಾಗವನ್ನು, ಮಂಜುನಾಥನ ಹೆಸರಲ್ಲಿದ್ದ ಜಾಗವನ್ನು ಖಾಸಗಿ ವ್ಯಕ್ತಿಯ ಹೆಸರಿಗೆ ಮಾಡಿದ್ದು, ಅದನ್ನು ಜನಗಳಿಗೆ ತಿಳಿಸಿ. ಆ ಅಣ್ಣಪ್ಪನ ಮುಂದೆ, ಮಂಜುನಾಥ ದೇವರ ಮುಂದೆ ಪ್ರಮಾಣ ಮಾಡಿ, ಅಲ್ಲಿ ಏನೇನು ಅಧರ್ಮ ನಡೆದಿದೆ ಅದನ್ನು ಎತ್ತಿ ಹಿಡೀರಿ. ನೀವು ಯಾರ ರಕ್ಷಣೆಗೆ ಬರ್ತಾ ಇದ್ದೀರಿ? ಧರ್ಮಸ್ಥಳಕ್ಕೆ ಏನು ಚ್ಯುತಿ ಆಗಿದೆ? ಆ ದೇವಸ್ಥಾನಕ್ಕೆ ಏನು ತೊಂದರೆ ಆಗಿದೆ? ನಿಮ್ಮವರಿಂದ ತೊಂದರೆ ಆಗಿದ್ದು. ನೀವು ಭಗವಧ್ವಜನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಬಿಜೆಪಿ ಅವರು. ಸರ್ವ ಹಿಂದೂ ಬಾಂಧವರಿಗೂ ನಮಸ್ತೆ. ಅಲಕ್ ನಿರಂಜನ್. ನಾನು ಮಾತಾಡಲಿಕ್ಕೆ ಒಂದು ಕಾರಣ ಇತ್ತು. ಈ ಹಿಂದೆ ನಡೆದಂತಹ ಸೌಜನ್ಯ ಹೋರಾಟ ಆಗಿರ್ಬೋದು, ಈಗಿರುವಂಥ ಬಂದಿರುವಂಥ ಈ ತಲೆಬುರುಡೆ ಪ್ರಕರಣದಲ್ಲಿ ಕೆಲವು ವ್ಯಕ್ತಿಗಳು ಸತ್ಯದ ವಿಚಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಾಗ ಅದರ ಬಗ್ಗೆ ಒಂದು ವ್ಯಕ್ತಿಯನ್ನು ಬೆಂಬಲಿಸಿ ಬಾಕಿಯ ಅಂದರೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಒಂಥರ ಕೆಟ್ಟದಾಗಿ ಕಮೆಂಟ್ ಹಾಕೋದು, ಅಂದರೆ ತೀರಾ ಕೆಟ್ಟದಾಗಿ, ತೀರಾ ಬಳಸಬಾರದ ಶಬ್ದಗಳನ್ನು ಬಳಸಿ ಕಮೆಂಟ್ ಮಾಡೋದು ಎದ್ದು ಕಾಣ್ತಿದೆ, ಕಣ್ಣರೆ ಕಾಣ್ತಿದೆ. ವಿಷಯ ಏನಂದರೆ ಇಷ್ಟೇ, ಧರ್ಮಸ್ಥಳದಲ್ಲಿ ನಡೆದಂತಹ ಪ್ರಕರಣ, ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರಕರಣ ನಡೆದಿರೋದಂತ ಎಲ್ಲೂ ಇಲ್ಲ. ಯಾಕಂದರೆ ಧರ್ಮಸ್ಥಳ ಕ್ಷೇತ್ರ ಅನ್ನೋದಕ್ಕೆ ನಮ್ಮ ದೇವಸ್ಥಾನ ಇರೋದು, ನಮ್ಮ ದೇವಸ್ಥಾನ ಹಿಂದೂಗಳದ್ದು, ನಮ್ಮ ದೇವಸ್ಥಾನ ಇರೋದು ಕುಟುಂಬದಲ್ಲಿ. ಧರ್ಮಸ್ಥಳ ಅಂದರೆ ಅದು ಒಂದು ಗ್ರಾಮ. ಅದಕ್ಕೆ ಉದಾಹರಣೆ ಬೇಕಾದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇದೆ, ಧರ್ಮಸ್ಥಳ ಪೊಲೀಸ್ ಠಾಣೆ ಅಂತ ಇದೆ. ಅದರದ್ದೆಲ್ಲ ಹೆಸರು ಚೇಂಜ್ ಮಾಡಬೇಕಾದಿತ್ತು. ಈಗ ಖಾಲಿ ಅದೆಲ್ಲದು ಕ್ಷೇತ್ರ ಅಂತ ಬಂದರೆ, ಎಲ್ಲರೂ ದೇವರಿಗೆ ಮಾಡೋ ಅವಮಾನ ಅಂತಾದರೆ, ಈಗ ಪೇಪರಲ್ಲಿ ಒಂದು ಉದಾಹರಣೆಗೆ ಒಂದು ಪೇಪರಲ್ಲಿ ಬರ್ತದೆ, ಧರ್ಮಸ್ಥಳ ನೇತ್ರಾವತಿ ತಟದಲ್ಲಿ ಅನಾಥ ಶವ ಪತ್ತೆ, ಅಪರಿಚಿತ ಶವ ಪತ್ತೆ ಅಂತ. ಹಾಗಾದ್ರೆ ಧರ್ಮಸ್ಥಳ ಅಂತಲೇ ಅವರು ಬರೆಯೋದಲ್ಲ. ಯಾಕೆ ಬರೀಬೇಕು? ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಿಂದ ಬರುತ್ತೆ, ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಿಂದ ಬರುತ್ತೆ. ಆ ಥರ ಇರುವಾಗ ಅರ್ಥ ಮಾಡ್ಕೊಳ್ಬೇಕು, ಧರ್ಮಸ್ಥಳ ಅಂದ ತಕ್ಷಣ ನಾವು ಯಾವತ್ತಿಗೂ ಕ್ಷೇತ್ರಕ್ಕೆ ಅವಮಾನ ಮಾಡೋದು ಅಲ್ಲ, ಇದು ಸ್ಪಷ್ಟ. ಯಾಕಂದರೆ ನಮ್ಮದೇ ದೇವರು ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಮ್ಮವರು, ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಸೇರಿದಂತಹ ಒಂದು ದೇವಸ್ಥಾನ. ಅದೇನು 300 ವರ್ಷದಲ್ಲಿ ಹುಟ್ಟಿದ ದೇವಸ್ಥಾನ ಅಲ್ಲ, ಅದಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ, ಅದರದ್ದೇ ಆದ ಒಂದು ಮಹತ್ವ ಇದೆ. ಕದ್ರಿ ಮಂಜುನಾಥ ಸ್ವಾಮಿ ಬಿಟ್ಟರೆ ನಂತರ ಸ್ನಾನ ಧರ್ಮಸ್ಥಳಕ್ಕೆ ಇರೋದು. ಮೂಲ ಕದ್ರಿ, ಅದು ಮೂಲ ನಾಥ್ ಪಂಥಕ್ಕೆ ಸೇರಿದಂಥ ಒಂದು ನಾಥ್ ಪಂಥದ ಗುರುಗಳಿಂದಲೇ ಸ್ಥಾಪನೆಗೊಂಡಂಥ ಒಂದು ಕ್ಷೇತ್ರ ಅಂತೇಳಿ ಹೇಳೋದನ್ನು ನಾನು ಕೇಳಿದ್ದೇನೆ. ಅದರ ಬಗ್ಗೆ ಅದು ಮೇನ್ ಒಂದು ಉದ್ದೇಶ, ನಾನು ಅದಕ್ಕೆ ಹೇಳಲಿಕ್ಕೆ ಬಂದಿರೋದು. ಮತ್ತು ಈ ಪ್ರಕರಣಗಳು, ಈಗ ತಲೆಬುರುಡೆ ಪ್ರಕರಣ ಆಗಲಿ, ವಿಷಯ ಏನಂದರೆ ಇದರ ಬಗ್ಗೆ ತನಿಖೆ ಆಗಬೇಕು. ತನಿಖೆಗೆ ಮುಂಚೆ ಅದು ಇದು ಅಂತೇಳಿ ಸುಮ್ಮನೆ ಹೇಳಿ ಏನು ಲಾಭ ಇಲ್ಲ. ಇರೋ ವಿಷಯ, ಸತ್ಯ ವಿಷಯ ಮಾತಾಡೋದ್ರಲ್ಲಿ ತಪ್ಪೂ ಇಲ್ಲ. ತಿಳಿದಿರೋರು ಅದ್ರ ಬಗ್ಗೆ ಹೇಳ್ತಾರೆ, ನಮಗೂ ಕೇಳ್ತದೆ, ಕಣ್ಣಾರೆ ಕಾಣ್ಬೋದು. ಸಾಕ್ಷಿ ಹೇಳುವವರು ಜೀವಂತ ಸಾಕ್ಷಿಗಳಿದ್ದಾರೆ, ಅಲ್ಲೇ ದುಡಿದವರಿದ್ದಾರೆ. ಅವಾಗಿಂದ ಜನರಲ್ಲಿ ಒಂದು ಧೈರ್ಯ ಬಂದಿದೆ, ಒಂದು ಏನು ಆಗಲ್ಲ, ನಮ್ಗೆ ಏನು ಆಗಲ್ಲ, ಇಲ್ಲಿದ್ರೆ ನಮ್ಮನ್ನು ಸಾಯಿಸ್ತಾರೆ, ಆ ಒಂದು ಭಯನೂ ಇತ್ತು ಮೊದಲು. ಈಗ ಅದು ಕಮ್ಮಿ ಆಗಿದೆ. ಹಾಗೂ ಸೌಜನ್ಯ ಪ್ರಕರಣದ ನಂತರ ನೀವೇ ನೋಡ್ಬೋದು, ಮೋಕ್ಷಕ್ಕೆ ಹೋಗೋದು ಕಮ್ಮಿ ಆಗಿದೆ, ಅನಾಥ ಶವಗಳು ಸಿಗುವುದು ಕಮ್ಮಿ ಆಗಿದೆ. ಮತ್ತು ಮೊನ್ನೆ ಒಂದು ಚಾನಲ್ನಲ್ಲಿ ನೀವು ನೋಡಿರ್ಬೋದು, ಎಂಥದ್ದು ಸ್ಯಾಟಲೈಟ್ ಚಾನಲ್, ಸುವರ್ಣ ನ್ಯೂಸ್ ಅಂತ ಆಯಿತು ನೋಡಿ. ಅದರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದರು ಮೊನ್ನೆ, ನಮ್ಮದು KV ಧನಂಜಯ ಅವರು ಎಲ್ಲ ಗೆಸ್ಟ್ ಆಗಿ ಬಂದು ಒಂದು ಪ್ರೋಗ್ರಾಮ್ ಆಯಿತು. ಹಿಂಗೆ ಖಾಲಿ ಅದನ್ನು ನೋಡಿದರೆ ಅರ್ಥ ಆಗಬೇಕು, ಆ ಪ್ರೋಗ್ರಾಮ್ ಮಾಡಿರೋ ಉದ್ದೇಶ ಒಂದು ವ್ಯಕ್ತಿಯ, ಒಂದು ಕುಟುಂಬದ ರಕ್ಷಣೆ ಅಂತ ಕಾಣ್ತದೆ. ಯಾಕಂದರೆ ಅದನ್ನೇ ಪದೇ ಪದೇ ಕೇಳೋದು ಹೊರತು ಯಾವುದೇ ಜನರಿಗೆ ಈ ತಲೆಬುರುಡೆ ಪ್ರಕರಣ ಏನು, ಎಂತ, ಅದರ ಒಂದು ವಿಷಯ ಎಂತ, ಅದ್ರ ಬಗ್ಗೆ ಒಂದು ಅದರ ವಕೀಲರು ಇದ್ದಾರೆ ಅಲ್ಲಿ, KV ಧನಂಜಯ ಅವರು ಇರುವಾಗ ಅವರ ಮುಖಾಂತರ ಅದನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಕಾರ್ಯ ಆಗಬೇಕಿತ್ತು ಅಲ್ಲಿ. ಅದು ಬಿಟ್ಟು ಒಂದು ಕುಟುಂಬದ ಬಗ್ಗೆ ಅದನ್ನೇ ತೆಗೆಯೋದು, ಅಂದರೆ ತನ್ನ ಜಾತಿಯ ವ್ಯಕ್ತಿ ಅಂತೇಳಿ
ಅವು ಬಿಂಬಿತ ಮಾಡ್ತಾರೋ ಗೊತ್ತಿಲ್ಲ. ಜಾತಿಯ ಅದು ನಿರೂಪಕರು ಅದೇ ಧರ್ಮಕ್ಕೆ ಸೇರಿದವರು ಅಂತ ನಮಗೆ ಅವರ ಪ್ರೊಫೈಲಲ್ಲಿ ನಾವು ನೋಡಿದ್ದೇವೆ. ಅದರ ರಕ್ಷಣೆ ಮಾಡೋದಾ ಅಲ್ಲ ಇವರು ಧರ್ಮ ರಕ್ಷಣೆ ಮಾಡ್ತಾರಾ ಒಂದು ಗೊತ್ತಾಗೋದಿಲ್ಲ. ಇನ್ನೊಂದು ಅದೇನೋ ಒಂದು ರಾಕೇಶ್ ಶೆಟ್ಟಿ ಅಂತ ಒಂದು ಮಾತಾಡ್ತಿದ್ದ, ತುಂಬ ಅದ್ರ ಬಗ್ಗೆ ಹೇಳಲಿಕ್ಕೂ ನಮಗೆ ಇದಿಲ್ಲ. ಯಾಕಂದರೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವು ಹೆಚ್ಚಾಗಿ ಅಂಥ ಪದಗಳನ್ನೆಲ್ಲ ಉಪಯೋಗ ಮಾಡೋದಿಲ್ಲ. ಅದು ಮಾಡೋರಿಗೆ ಅಷ್ಟೇ. ಇಲ್ಲದಿದ್ದರೆ ಆ ಪದ ಆ ಸ್ಥಾನದಲ್ಲಿ ಕುತ್ಕೊಂಡು ಒಂದು ಜನರಲ್ ನೋಡುವಂಥ ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು ಅದು ಮಾತಾಡುವಂಥ ವಿಷಯ ಅಲ್ಲ. ಆ ಥರ ಕೀಳು ಮಟ್ಟದ ಶಬ್ದಗಳನ್ನು ಬಳಸಿಕೊಂಡು ಅವನು ಮಾತನಾಡಿದ್ದಾನೆ. ಅದ್ರ ಬಗ್ಗೆ ಅವನಿಗೂ ಕೇಸು ಪ್ರಕರಣಗಳು ದಾಖಲಾಗ್ತಿವೆ ಇವಾಗಲೂ. ಒಂದೊಂದು ಕಡೆ ಆಗ್ತಾನೆ ಇದೆ. ಅದು ಮಾಡಲೇಬೇಕು, ಎಲ್ಲರೂ ಮಾಡಲಿ. ಯಾಕಂದರೆ ತಾಯಿ ಅಂದಮೇಲೆ ಅವನ ತಾಯಿಯನ್ನು ತುಂಬ ಕೆಟ್ಟದಾಗಿ, ಹೆಣ್ಣು ಮಕ್ಕಳನ್ನು ತುಂಬ ಕೆಟ್ಟದಾಗಿ ಮಾಧ್ಯಮದಲ್ಲಿ ಅವನು ಬಿಂಬಿಸಿ ಮಾತಾಡ್ತಾನೆ. ಯಾವುದು ಒಂದು ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ. ಅದ್ರ ಬಗ್ಗೆ ಹಣನೂ ಅಷ್ಟೇ ಬಂದಿರ್ಬೋದು, ಅವನಿಗೆ ಅಷ್ಟೇ ಹಣ ಸಿಕ್ಕಿರ್ಬೋದು. ಅದು ಅವನು ಮಾಡುವಾಗಲೇ ಗೊತ್ತಾಗುತ್ತೆ. ಮತ್ತು ಅದಕ್ಕೆ ಒಂದು ಶಿಕ್ಷೆ ಅಂತ ಅವನಿಗೆ ಸಿಗುತ್ತೆ. ಅದು ಬೇರೆ, ದೇವರು ಕೊಡ್ತಾರೆ. ಅದು ಸೌಜನ್ಯ ಶಕ್ತಿಯಾಗಿ ಅದೊಂದು ಕೊಡ್ತಾರೆ, ಅದು ಬೇರೆ. ಆಮೇಲೆ ಅದ್ರ ಬಗ್ಗೆ ನಾವೇನಾದರೂ ಮಾತಾಡಿದ ತಕ್ಷಣ ಅದೇ ಮೇಯ್ನಾಗಿ ದೇವಸ್ಥಾನ ಟಾರ್ಗೆಟ್ ಎಂಥದ್ದು ಟಾರ್ಗೆಟ್ ಇಲ್ಲ. ದೇವಸ್ಥಾನವೇ ನಮ್ಮಿಂದಲೇ ಹೋಗಿದ್ದು ಹೊರತು, ನಮ್ಮ ಕೈಯಿಂದಲೇ ಅದು ತಪ್ಪಿ ಹೋಗಿದೆ ಅಂತಲೇ ಅನ್ನಿಸ್ತಿದೆ ಹೊರತು ನಾವು ಅದ್ರ ಬಗ್ಗೆ ಏನು ಇದು ದೇವಸ್ಥಾನದ ಏನದು ಅಪವಿತ್ರ ಮಾಡ್ತಿದ್ದೇವೆ, ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೇವೆ ಅಂತ ನಮಗಂತೂ ಅನ್ನಿಸ್ತಿಲ್ಲ. ಕ್ಷೇತ್ರದ ಬಗ್ಗೆ ಯಾವುದೇ ಆಗ್ತಿಲ್ಲ. ಯಾಕಂದರೆ ಕ್ಷೇತ್ರದ ಜಾಗವನ್ನೇ ಈಗ ತೆಗೆದು ಅವರ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಅದು ಯಾರ ಹೆಸರಿಗೆ ಅಂತ ನಿಮ್ಗೆ RTC ನೋಡಿದ್ರೆ ಗೊತ್ತಾಗ್ತದೆ. ಕ್ಷೇತ್ರದ RTC ಎಲ್ಲ ಕಡೆ ವೈರಲ್ ಆಗಿದೆ. ಅದು ಅಷ್ಟೆಲ್ಲ ಕಣ್ಣೆದುರಿಗೆ ಸತ್ಯ ಇದೆ. ಆದ್ದರಿಂದ ನಾವು ಈ ಹೋರಾಟಕ್ಕೆ ನಾವು ಬೆಂಬಲ ನೀಡಿ ನಾವು ಅದರಲ್ಲಿ ಒಂದು ಪಾಲ್ಗೊಂಡಿದ್ದಕ್ಕೆ ನಮಗೂ ಒಂದು ಖುಷಿ ಇದೆ. ಈಗ ತಲೆಬುರುಡೆ ಪ್ರಕರಣವನ್ನು ಸರ್ಕಾರ ಕೊನೆಗೂ SIT ತನಿಖೆಗೆ ಕೊಟ್ಟಿದೆ. ಈಗ ಅದಕ್ಕೂ ಕೊಟ್ಟ ತಕ್ಷಣ ಅದ್ರ ಬಗ್ಗೆನೂ ಏನು ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿರುವವರು ಅದ್ರ ಬಗ್ಗೆ ಆ ಥರ ಇಲ್ಲ, ಈ ಥರ ಇಲ್ಲ, ಇಲ್ಲದ್ರೆ ಒಂದು ಕಾಲಮಿತಿಯಲ್ಲಿ ಮುಗಿಬೇಕು, ಆ ಥರ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಹೇಳೋದಂದರೆ, ಇದು ಸತ್ಯದ ಹೋರಾಟದಲ್ಲಿ ಎಲ್ಲರೂ ಒಂದೇ ಆಗಿ ಪಾಲ್ಗೊಳ್ಬೇಕು ಹೊರತು ಅದ್ರ ಬಗ್ಗೆ ಕುಂಕು ನೋಡಿಬಾರ್ದು. SIT ಏನು ಕೊಟ್ಟಿದ್ದಾರೆ, ಮಾಡಲಿ, ತನಿಖೆ ಮಾಡಲಿ, ಗೊತ್ತಾಗ್ತದಲ್ಲ. ಅವನು ಹೇಳಿದವನಿದ್ದಾನೆ, ಜೀವಂತ ಬಂದು ಹೇಳಿದಾನಲ್ಲ, ಅವನಿದ್ದಾನಲ್ಲ, ಅವನು ಹೇಳಿದಕ್ಕೆ ಈಗ ಏನಾಗಬೇಕು ಅದನ್ನು ಮಾಡಿಕೊಂಡು ತನಿಖೆ ಮುಂದುವರಿಬೇಕು ಹೊರತು ಅದ್ರ ಬಗ್ಗೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿಯಾಗುವುದಿಲ್ಲ. ಮತ್ತು ಅದನ್ನು ವಿರೋಧ ಮಾಡೋದು ತಪ್ಪಾಗೋದು. ಯಾಕಂದರೆ ಅಷ್ಟು ತಿಳಿಯೋದೇನು ಸರ್ಕಾರ SITಗೆ ಕೊಡಲಿಲ್ಲ ಅಲ್ಲಿ. ಮತ್ತು ಏನು ವಿಷಯ ಇದೆ ಅದರ ಬಗ್ಗೆ ಕರೆಕ್ಟಾಗಿ ಒಂದು ಯಾರ ಒತ್ತಡವೂ ಇಲ್ಲದೆ, ಒಂದು ರಾಜಕೀಯ ಪ್ರಭಾವ ಏನು ಇಲ್ಲದೆ ತನಿಖೆ ಆದರೆ ಸತ್ಯ ಅಂತ ಬಂದೇ ಬರುತ್ತೆ. ಈತ ಹೇಳಿದ್ರಲ್ಲಿ ಏನು ಅಲ್ಲಿ ಸಿಗಲೇ ಇಲ್ಲ, ಏನು ಈತ ಸುಳ್ಳು ಹೇಳಿದಂದರೆ ಈತನಿಗೂ ಶಿಕ್ಷೆ ಆಗೋದು ಪಕ್ಕ. ಅದು ಆಗಲೇಬೇಕದು. ಇಲ್ಲಾಂದರೆ ಸಮಾಜದಲ್ಲಿ ಒಂದು ತುಂಬ ಒಂದು ಅವೇರ್ನೆಸ್ ಒಂದು ಸೃಷ್ಟಿ ಮಾಡಿದ್ದಕ್ಕೆ ಅವನಿಗೊಂದು ಶಿಕ್ಷೆ ಆಗುತ್ತೆ. ಅದು ಆಗಲೇಬೇಕದು. ಮತ್ತು ಈ ಏನು ಈಗ ಧರ್ಮಸ್ಥಳದ ಜಾಗ ಇರ್ಬೋದು, ಅಥವಾ ಈ ಭೂಮಾಫಿಯಾದ ವಿಚಾರ ಬಂತು, ಎಲ್ಲ ಬರ್ತಾ ಉಂಟು. ಇದ್ರ ಬಗ್ಗೆ ಎಷ್ಟೋ ಜನ ಬರೆದಿದ್ದಾರೆ, ಹಲವು ಪತ್ರಿಕೆಗಳಲ್ಲೂ ಬಂದಿದೆ, ನಾವು ಓದಿದ್ದೇವೆ, ಎಲ್ಲ ಇದೆ. ಮತ್ತು ದೇವಸ್ಥಾನದ ಕಬಳಿಕೆ ಇರ್ಬೋದು, ಎಲ್ಲನೂ ಇದೆ. ಅದ್ರ ಬಗ್ಗೆ ಏನು ಇಲ್ಲ ಅಂತಲ್ಲ. ಈಗ SIT ಕೊಟ್ಟ ಮೇಲೆ ಇನ್ನು ಮುಂದೆ ಎಲ್ಲವೂ ಕ್ಲೀನಾಗಿ ಬರುತ್ತೆ. ಯಾಕಂದರೆ ಪೊಲೀಸರು ಅವರ ಯಾರ ಒತ್ತಡ ಇಲ್ಲದಿದ್ದರೆ, ಯಾರವರಿಗೆ ಒತ್ತಡ ಹಾಕಬಾರ್ದು. ಆಗ ಅವರು ನೇರವಾಗಿ ಸತ್ಯದ ಇದನ್ನು ತನಿಖೆಯನ್ನು ಮಾಡಿ ವಿಚಾರ ಎಲ್ಲ ಕ್ಲೀನಾಗಿ ಹೊರಗೆ ತಂದೆ ತರ್ತಾರೆ ಅವರು. ಏನು ಅದರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಎಷ್ಟೆಷ್ಟು ದೊಡ್ಡ ಪ್ರಕರಣಗಳೆಲ್ಲ ನಮ್ಮ ಕರ್ನಾಟಕ ಪೊಲೀಸ್ ದೊಡ್ಡ ದೊಡ್ಡ ಪ್ರಕರಣವನ್ನು ಭೇದಿಸಿದ್ದಾರೆ. ಯಾಕಂದರೆ ಒಂದು ದೇಶದಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಒಂದು ಸ್ಥಾನ ಇದೆ, ಒಂದು ವಿಶೇಷ ಒಂದು ಮರ್ಯಾದೆ ಇದೆ. ಅದಕ್ಕಾಗಿ ಪೊಲೀಸರ ಬಗ್ಗೆ ಏನು ಸಂಶಯ ಬೇಕು ಅಂತ ಇಲ್ಲ. ಅವರಿಗೆ ಯಾರು ಒತ್ತಡ ಅಂತ ಹಾಕದಿದ್ರೆ ಆಯಿತು ಅಷ್ಟೇ. ಆವಾಗ ನೇರ ಒಂದು ತನಿಖೆ ಆಗೋದು ಗ್ಯಾರಂಟಿ. ಈಗ ಕೆಲವರು ನಾವು ಹೇಳಿದ ಕೂಡಲೇ ಧರ್ಮದ ಬಗ್ಗೆ, ಅದು ನಮ್ಮ ಧರ್ಮಕ್ಕೆ ನಾವೇ ಅವಮಾನ ಮಾಡೋದು, ನಮ್ಮ ಧರ್ಮಕ್ಕೆ ಸಹ ಅವಮಾನ ಮಾಡಿದಾಗೆ ನಾವು ಅಂತ ಮಾತು ತುಂಬ ಜನ ಹೇಳ್ತಾರೆ. ನನಗೆ ಒಂದೆರಡು ಫೋನ್ ಕಾಲ್ಗಳು ಬಂದಿತ್ತು ಅದರಲ್ಲಿ, ಈ ವಿಚಾರದಲ್ಲಿ. ಅದೇನು ಬರೀತೀರಿ ಹಾಗೆ ಹೀಗೆ ಅಂತ. ನಾನು ಹೇಳೋದು ಇಷ್ಟೇ,
ಧರ್ಮದ ಬಗ್ಗೆ ನಮಗೆ ಬೋಧನೆ ಮಾಡಬೇಕು ಅಂತ ಇಲ್ಲ, ನಾನು ಅದೇ ಹೇಳೋದು. ಯಾಕಂದರೆ ನಾವು ಕಲ್ತಿರೋದೇ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ. ನಮಗೆ ಅಲ್ಲಿ ಎಲ್ಲ ನಮ್ಮ ಧರ್ಮದ ಬಗ್ಗೆ ಏನಿದೆ ಎಲ್ಲ ಅಲ್ಲಿ ಕಲಿಯೋದೇ. ಅದು ನಮಗೆ ಸಂಘ ಶಿಕ್ಷಣವೇ ಇರೋದಲ್ಲಿ ನಮಗೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಇದರಲ್ಲಿ ಕಲ್ತಿರುವಾಗ ನಮಗೆ ಧರ್ಮದ ಬಗ್ಗೆ ಬೋಧನೆ ಮಾಡಬೇಕು ಅಂತಿಲ್ಲ. ನಾವು ಇಲ್ಲಿ ಏನು ಹೋರಾಟಕ್ಕೆ ನಾವು ಸಪೋರ್ಟ್ ಮಾಡೋದಾಗಲಿ ಮತ್ತು ಈ ಫೇಸ್ಬುಕ್ಕಲ್ಲಿ ನಾವು ಬರೆಯೋದಾಗಲಿ, ಯಾವುದಿದ್ರು ಒಂದು ವಿಚಾರವನ್ನು ಒಂದು ವ್ಯಕ್ತಪಡಿಸುವುದು ನಮ್ಮ ಅನಿಸಿಕೆ, ನಾವು ಬರೆಯಬಹುದು, ಬರೆಯಬಾರ್ದು ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ನಾವು ಬರೀತೇವೆ. ಅದ್ರ ಬಗ್ಗೆ ಏನು ಯಾರು ಅದಕ್ಕೆ ಅಡ್ಡಿ ಏನು ಬರಲಿಕ್ಕಿಲ್ಲ. ಯಾಕಂದರೆ ನಾವೇನು ಇಲ್ಲದನ್ನು ಬರೀತಿಲ್ಲ. ಎಲ್ಲ ಕಡೆ ಏನಿದೆ ಸತ್ಯ ಏನು ಹೇಳ್ತಿದ್ದಾರೆ. ಈಗ ಕ್ಷೇತ್ರದ ಬಗ್ಗೆ ಇನ್ನೊಂದ್ಸರಿ ನಾನು ಹೇಳ್ತೇನೆ ಕರೆಕ್ಟಾಗಿ. ಧರ್ಮಸ್ಥಳದ ಬಗ್ಗೆನೇ, ಕ್ಷೇತ್ರದ ಬಗ್ಗೆ ಅಲ್ಲ, ಧರ್ಮಸ್ಥಳದ ಊರಿನ ಬಗ್ಗೆ ಏನು ಬರುತ್ತೆ ಆ ವಿಚಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳೇ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಹಲವಾರು ಚಾನಲ್ಗಳಲ್ಲೂ ಇದೆ, ನೀವು ನೋಡ್ಬೋದು. ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ಮೋಸ್ಟ್ ಕೆಲವುದ್ರಲ್ಲಿದೆ. ಅವರೇನು ಇಲ್ಲದೆ ಹೇಳ್ತಾರೆ ಅಲ್ಲ, ಯಾಕಾಗಿ ಹೇಳ್ತಾರೆ ಅವರು? ಈಗ ಜೀವ ಭಯ ಇಲ್ಲ ಹೇಳ್ತಾರೆ ಅವರು. ಎಲ್ಲ ಕಾಲ ಒಂದು ಹತ್ರ ಆದಾಗ ಎಲ್ಲ ವಿಚಾರಗಳು ಬಂದೇ ಬರ್ತದೆ ಅಂತ ಹೇಳ್ತಾರೆ, ಅದು ಸತ್ಯ. ಈಗ ಬುರುಡೆಗಳು ಬಂದು ಮಾತಾಡಲಿಕ್ಕೆ ಶುರು ಮಾಡ್ತೀವಿ. ಈಗ ಪಾಪದ ಕೊಡ ತುಂಬಿದಾಗ ಅದು ತುಂಬಿದ ಕೊಡ ಹೇಗೆ ಅದು ಹಾಗೆ ಅದು ಫುಲ್ಲು ತುಂಬಿದ ಮೇಲೆ ಹೊರಗೆ ಬರೋದಲ್ಲ, ಹಾಗೆ ಈಗ ತುಂಬ್ತಾ ಇದೆ, ಹೊರಗೆ ಬಂದೇ ಬರ್ತದೆ ಅಂತ ಒಂದು ತನಿಖೆ ಹಾಗೆ ಆಗ್ತದೆ. ಮತ್ತು ಈ ಧರ್ಮದ ಬಗ್ಗೆ ಬೋಧನೆ ಮಾಡೋದು ನಾನು ಇಷ್ಟೇ ಹೇಳೋದು. ಸಂಘಟನೆ ಆಗಲಿ, ನಾವೆಲ್ಲ ದುಡಿದು ಸಂಘಟನೆಯಲ್ಲಿ ಎಲ್ಲ ರೀತಿಯಲ್ಲೂ ದುಡಿದು ನಮ್ಗೆ ಗೊತ್ತಿದೆ. ಮತ್ತು ನಾವು ಸಂಘಟನೆ ಕೆಲಸ ಮಾಡುವಾಗ ಏನು ನಮಗೆ ಅಪೇಕ್ಷೆ ಇದ್ದು, ಸಂಘಟನೆ ಹೋರಾಟ ಆಗಿರಲಿ ಅಥವಾ ಈಗ ಸೌಜನ್ಯ ಪರ ಹೋರಾಟ ಆಗಿರಲಿ, ನಮಗೇನು ಸಿಗ್ತದೆ ಅದು ಇದ್ದು ಮಾಡೋದಲ್ಲ, ಸತ್ಯದ ಪರವಾಗಿ ಮಾಡೋದು. ನಿಜ ಇರೋದು ಎಲ್ಲಿ ಅದ್ರ ಬಗ್ಗೆ ಅದ್ರ ಬಗ್ಗೆ ತಿಳಿದುಕೊಂಡೇ ನಾವು ಅದ್ರ ಬಗ್ಗೆ ಹೋಗೋದು. ಅದ್ರ ಬಗ್ಗೆ ಅದು ಹೀಗೆ ಹಾಗೆ ಅಂತ ಅದನ್ನು ಯಾರು ಹೇಳ್ಬೇಕು ಅಂತಿಲ್ಲ, ಇದ್ದದ್ದು ಹೇಳೋದು. ಅದು ಹೇಗಿದೆ ಅದನ್ನು ತಿಳಿದೇ ನಾವು ಹೋಗೋದು ಹೊರತು ಯಾರ್ದು ಒತ್ತಡಕ್ಕೆ ಅವ ಹಣ ಕೊಡ್ತಾನೆ ಇವ ಹಣ ಕೊಡ್ತಾನೆ ಅಂತೇಳಿ ನಾವು ಹಾರಾಡೋದಿಲ್ಲ. ಇಲ್ಲಿ ಹಣದ ಬಗ್ಗೆ ಏನಿಲ್ಲ, ನ್ಯಾಯ, ಸತ್ಯ, ಧರ್ಮ ಇದನ್ನೇ ಇಟ್ಟುಕೊಂಡು ಹಿಂದಿನಿಂದಲೂ ಹಿರಿಯ ನಾಯಕರಿದ್ದರು ಈಗ ಸಂಘಟನೆಯಲ್ಲಿ, ಅವರು ಅದನ್ನೇ ಮಾಡ್ತಿದ್ರು. ಸತ್ಯ, ಧರ್ಮ, ಕರೆಕ್ಟಾಗಿ ದುಡಿದ ಕಾರ್ಯಕರ್ತರನ್ನ ಹೇಗೆ ನೋಡ್ಕೊಳ್ಳೋದು ಎಲ್ಲ ವಿಚಾರದಲ್ಲಿ. ಈಗ ಮಹೇಶ್ ತಿಮ್ಮರೋಡಿ ಅವರು, ಸತ್ಯಣ್ಣ, ನಾವು ಸಂಘಟನೆ ದುಡಿದು ಕೆಲವು ಪ್ರಕರಣದಲ್ಲಿ ಇದ್ದು ಆ ಟೈಮಲ್ಲಿ ಪ್ರವೀಣ್ ವಾಲ್ಕೆ ಅವರು ಮಂಗಳೂರಿನಲ್ಲಿ ನಾಯಕರು ಅವಾಗ ಬಜರಂಗ ದಳದಲ್ಲಿ. ನಮಗೆ ಕರೆದು ವಿಚಾರಣೆ ಮಾತಾಡಿ ಹೇಗಿದೆ ಎಲ್ಲ ನಮ್ಮದು ವಿಚಾರ ಕೇಳ್ತಿದ್ರು. ಅವರು ಕೂಡ ಸತ್ಯನ ಕೂಡ ಹಾಗೆ ಎಲ್ರಿಗೂ ಸಹಾಯನ ಮಾಡಿದವರು, ಅದು ಗೊತ್ತಿದೆ ಎಲ್ರಿಗೂ. ಆ ಥರದ ಒಂದು ನಾಯಕತ್ವ ಇದ್ದರೆ ಸಂಘಟನೆ ಅಥವಾ ಈ ಧರ್ಮದ ಬಗ್ಗೆ ಬೋಧನೆ ಮಾಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಅದು ತಾನಾಗಿ ಕಾರ್ಯಕರ್ತೆ ತಿಳಿತದೆ. ಯಾಕಂದರೆ ಆ ನಂಬಿಕೆ ಇಟ್ಟು ಬರ್ತಾರೆ ಅವರು. ಮತ್ತು ಈಗ ಹೇಗಿದೆ ಅಂತ ಪರಿಸ್ಥಿತಿ ಹೇಳಬೇಕು ಅಂತ ಸಹ ಇಲ್ಲ. ಈಗ ಎಲ್ಲರೂ ಅಂತಲ್ಲ, ಕೆಲವರಷ್ಟೇ ಖಾಲಿ ಭಾಷಣ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ. ಅಂದರೆ ಬೆಂಕಿ ಹಚ್ಚಿ ಹೋದ್ಮೇಲೆ ಮುಗೀತು. ಇಲ್ಲಿ ಪಾಪ ಕಾರ್ಯಕರ್ತ ಹೊಡೆದಾಡ್ತಾನೆ, ಇಲ್ಲ ಕೇಸ್ ಮಾಡ್ತಾನೆ, ಜೈಲಲ್ಲಿ ಇಡ್ತಾನೆ, ಎಲ್ಲ ಅನುಭವಿಸ್ತಾರೆ. ನಂತರ ಅವರನ್ನು ವಿಚಾರಣೆ ಮಾಡೋರು ಯಾರು, ಹೇಗಿದ್ದಾರೆ ಕೇಳೋರು ಯಾರಿದ್ದಾರೆ? ಈಗ ಯಾರು ನಾಯಕರಿಗೆ ಇದ್ದಾರೆ ಹೇಳಿ? ಅದು ಒಂದು ಮೈನ್ ರೀಸನ್. ಅದು ಅತ್ಯಾಚಾರ ಆದವರು, ಈಗ ವೇದವಲ್ಲಿ ಆಗಲಿ, ಆನೆಮೋತನ ಪ್ರಕರಣ ಆಗಲಿ, ಸೌಜನ್ಯ ಪ್ರಕರಣ ಎಲ್ಲ ಸೇರಿ ಅಲ್ಲಿ ಟೋಟಲ್ ಏನಿದೆ ಅತ್ಯಾಚಾರ ಕೊಲೆ ಆಗಿರೋದು ಎಲ್ಲರೂ ಹಿಂದೂಗಳೇ, ನಮ್ಮ ಅಕ್ಕ ತಂಗಿಯರೇ ಬಿಟ್ಟರೆ ಬೇರೆ ಯಾರು ಅಲ್ಲ. ನಾವು ಹಿಂದೂಗಳೇ ಸನಾತನಲ್ಲಾಗಿ ನಾವು ತಾಯಿ ತಂಗಿಯರಿಗೆ ಅದೊಂದು ಸ್ಥಾನವನ್ನು ನಾವು ಕೊಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಆಗಲಿ ಯಾವುದೇ ಇರಲಿ, ಅವರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಆಗುವಾಗ ಎಲ್ಲರೂ ಹಿಂದೂಗಳು ಎಲ್ಲರೂ ಒಟ್ಟಾಗಬೇಕು. ಅವರು ಇವರು ಅಂತಲ್ಲ, ಎಲ್ಲ ಇದು ಜಾತಿ ಇದು ಪಕ್ಕಕ್ಕಿಟ್ಟು ಒಟ್ಟಾಗಬೇಕು. ಎಲ್ಲ ಸಂಘಟನೆಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಲೆಕ್ಕದಲ್ಲಿ. ಇದು ಸತ್ಯ ಮಾತಾಡಿದ ತಕ್ಷಣ ಅವನು ಕಮ್ಯುನಿಸ್ಟ್ ಅಂತ ಹೇಳೋದು, ಇಲ್ಲದ್ರೆ ನಾವು ಹಿಂದೆ ಕಪಿಲ ಗೋಶಾಲೆ ಒಂದು ಪ್ರಕರಣ ಆಗಿತ್ತು. ಕಪಿಲ ಗೋಶಾಲೆ ಪ್ರಕರಣದಲ್ಲಿ ಗೋಶಾಲೆ ಫುಲ್ಲು ಡೆಮಾಲಿಷ್ ಮಾಡಿದ್ರು. ಗೋವುಗಳೆಲ್ಲ ಒಂದು 270-300 ಗೋವುಗಳಿದ್ವು ಅವಾಗ. ಅದರಲ್ಲೂ ಕಪಿಲ ಗೋವುಗಳು ಅದರಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ಕಪಿಲ ಒಂದು ಬ್ರೀಡ್, ಅದು ಜಾತಿಯ ಒಂದು ಗೋವು. ಅದು ಅದರ ಹಾಲು ಅಂದರೆ ಅಷ್ಟೊಂದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಮಕ್ಕಳಿಗೆ. ಆ ಥರ ಒಂದು ಇದಿದೆ. ಅಂಥ ಒಂದು ಗೋಶಾಲೆಯಲ್ಲಿ ಗೋವುಗಳನ್ನೆಲ್ಲ ಬೀದಿಗೆ ಬಂದಾಗ ಅದಕ್ಕೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದ್ವಿ. ಯಾಕಂದರೆ ಆವಾಗ ನಮಗೆ ಕಾಂಗ್ರೆಸ್ಸಿಗರು ಅಂತ ಪಟ್ಟ ಕಟ್ಟಿದ್ರು. ಯಾಕೆ ನಾವು ಗೋವಿನ ಸೇವೆ ಮಾಡಿದ್ವಿ. ಯಾಕೆಂದರೆ ತಾಯಿ ಅದು ಗೋವಿನ ದೇವರು ಅಂತೆಲ್ಲ ನಾವು ಪೂಜೆ ಮಾಡುವಾಗ ಅವು ಬೀದಿಗೆ ಬಿದ್ದಾಗ ಅವುಗಳ
ಸೇವೆ ಮಾಡಲಿಕ್ಕೆ ನಮಗೆ ಸಿಕ್ಕಿರೋದು ಭಾಗ್ಯ ಅಂತಲೇ ನಾವು ಮಾಡಿರೋದು ಹೊರತು ಅಲ್ಲಿ ನಮಗೆ ಸಂಬಳ ಕೊಟ್ಟು ನಾವು ನಿಂತದ್ದು ಸಹ ಅಲ್ಲ. ಆ ಟೈಮಲ್ಲಿ ಕಾಂಗ್ರೆಸ್ ಇದ್ದ ಬಂತು, ಈಗ ಕಮ್ಯುನಿಸ್ಟ್ ಹೇಳ್ತಾರೆ. ನಮಗೆ ಗೊತ್ತುಂಟು, ನಾನು ಹೇಳಿದ ಹಾಗೆ ನಮಗೆ ಗೊತ್ತು ನಾವು ಕಲ್ತದ್ದು ಎಲ್ಲಿ, ನಾವು ಯಾವ ಶಾಲೆಯಲ್ಲಿ ಕಲ್ತದ್ದು, ನಾವು ಸಂಘದಲ್ಲಿ ಎಷ್ಟು ಏನೆಲ್ಲ ಶಿಕ್ಷಣ ಪಡೆದಿದ್ದೇವೆ ನಮ್ಗೆ ಗೊತ್ತು. ಅದ್ರ ಬಗ್ಗೆ ನಮಗೆ ಯಾವುದೇ ಕಮ್ಯುನಿಸ್ಟ್ ಹೇಳಿ ಕಾಂಗ್ರೆಸ್ ಹೇಳಿ ಅಲ್ಲ ಬೇರೆ ಏನೋ ಹೇಳಿ ನಮ್ಗೇನು ಅದ್ರ ಬಗ್ಗೆ ಬೇಜಾರಿಲ್ಲ. ಯಾಕಂದರೆ ನಾವು ಏನು ಅಂತ ನಮಗೆ ಗೊತ್ತುಂಟು. ನಾವು ಇವತ್ತಿಗೂ ಹಿಂದುತ್ವ, ಹಿಂದಿನಿಂದಲೂ ಇವತ್ತಿನವರೆಗೂ ಮುಂದಿಗೂ ಹಿಂದುತ್ವ ಬಿಟ್ಟು ನಮ್ಮದು ಬೇರೆ ಜೀವನ ಇಲ್ಲ. ನಮಗೆಲ್ಲೂ ಅದರ ಹೆಸರು ಹೇಳಿಕೊಂಡು ಬಕೆಟ್ ಇಟ್ಕೊಂಡು ನಾವೆಲ್ಲೂ ದುಡ್ಡು ಕೂಡ ಮಾಡಲಿಕ್ಕೆ ಸಹ ಹೋಗಲಿಲ್ಲ. ನಾವು ಅಂಥ ಒಂದು ಇದು ಸಹ ಅವಶ್ಯಕತೆ ಇಲ್ಲ. ನಮಗೆ ಹಿರಿಯರು ನೀಡಿದಂಥ ಮಾರ್ಗದರ್ಶನ ಅದೇ ಇತ್ತು ಹೊರತು ಬೇರೆ ಏನು ಇರಲಿಲ್ಲ. ಅದರ ಬಗ್ಗೆ ನಮ್ಮ ಬಗ್ಗೆ ಅದನ್ನು ಹೇಳಿಕೊಂಡು ನಮ್ಮ ತೇಜೋವಧೆ ಮಾಡೋದು ಆ ಥರ ಮಾಡಿದರೆ ಅದರಲ್ಲಿ ನಮಗೇನು ಲಾಸ್ ಕೂಡ ಇಲ್ಲ. ನಿಮಗೆ ಮಾಡೋರಿಗೆ ಲಾಭ ಇದ್ದರೆ ಮಾಡ್ಕೊಳ್ತಾರೆ ಅಷ್ಟೇ. ಲಾಭ ಇದ್ದೇ ಮಾಡೋದು ಅಲ್ಲದೆ ಲಾಭ ಇಲ್ಲದೆ ಯಾರಾದರೂ ಮಾಡಲಿಕ್ಕೆ ಬರ್ತಾರೆ? ಇಲ್ಲಲ್ಲ. ಮಾಡಿದರೆ ಮಾಡಿ, ಅದ್ರ ಬಗ್ಗೆ ನಾವು ಚಿಂತೆ ಸಹ ಮಾಡೋದಿಲ್ಲ. ಯಾಕೆಂದರೆ ಅದನ್ನು ನೋಡಿ ನೋಡಿ ಸುಸ್ತಾಗಿದೆ ನಮಗೆ, ಅದರ ಅನುಭವ ಇದೆ. ಅದನ್ನು ಮತ್ತೆ ಮತ್ತೆ ನಮಗೆ ಇದು ಮಾಡಬೇಕು ಅಂತಿಲ್ಲ. ಆದರೆ ಕೆಲವು ಈ ಹೋರಾಟಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ಕೆಲವರು ಮಾತಾಡ್ತಾರಲ್ಲ, ಅದು ಮಾತ್ರ ತಪ್ಪೇ, ಯಾವತ್ತಿದ್ರು ತಪ್ಪೇ ಅದು. ಅದ್ರ ಬಗ್ಗೆ ಮುಂದೆ ಒಂದಿನ ಅನುಭವಿಸ್ತಾರೆ ಅವರು. ಯಾಕಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳು ಇದ್ದಾರಲ್ಲ, ಅನುಭವಿಸ್ತಾರೆ ಅವರು. ಹೋರಾಟ, ಸೌಜನ್ಯ ಪರ ಹೋರಾಟ ಇದ್ದದ್ದಕ್ಕೆ ಇಷ್ಟು ಟೈಮ್ ಮಹೇಶನ್ನ ಜೀವಂತವಾಗಿ ಹೋರಾಟವನ್ನು ಇಟ್ಟಿದ್ದಕ್ಕೆ ಇವತ್ತು ಇಷ್ಟೆಲ್ಲ ಅಂದರೆ ಅವರು ನಿಸ್ವಾರ್ಥವಾಗಿ ಒಂದು ಈ ಹೋರಾಟವನ್ನು ಮಾಡಿದ್ದಕ್ಕೆ ಇವತ್ತಿಗೆ ಇಷ್ಟು ಬೆಳವಣಿಗೆ ಆಗಿ ಒಂದು ಬೆಳವಣಿಗೆ ಆಗಿ ಈ ಪ್ರಕರಣಗಳೆಲ್ಲ ಒಂದು SIT ತನಿಖೆಗೆ ಹೋಗ್ಲಿಕ್ಕೂ ಒಂದು ಕಾರಣ ಆಯಿತು ಅದು. ಯಾಕಂದರೆ ಒಂದು ಒಗ್ಗಟ್ಟು ಬಂತು. ಈಗ ಸಮಾಜದಲ್ಲಿ ಒಂದು ಏನಾಗ್ತದೆ ನೋಡುವ ಅಂತೇಳಿ ಒಂದು ನಮ್ಮ ಕಾರ್ಯಕರ್ತರೆಲ್ಲ ಒಟ್ಟಾಗುವ ಒಂದು ಮನಸ್ಸು ಬಂತು. ಈಗ ಎಲ್ರಿಗೂ ಸತ್ಯ ಏನಂತ ಗೊತ್ತಾಗ್ತಿದೆ. ಅದಕ್ಕೆ ಕಾರಣ ಈ ಮಹೇಶಣ್ಣ. ಯಾಕಂದರೆ ಅವರ ಹೋರಾಟ ಇಲ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಕೆಲವರು ಹೇಳ್ತಾರೆ ಅದು ಬೀದಿ ಹೋರಾಟ ಅದು ಇದು ಅಂತ. ಮಾಡಲೇಬೇಕಾಗ್ತದೆ, ಹಿಂದಿನ ಕಾಲದಲ್ಲಿ ಹಾಗೆ ಇದ್ದದ್ದು. ಅವಾಗ ನಾವು ನಮ್ಮ ಬಗ್ಗೆ ನಾವು ಹೇಳಿದ ಪ್ರಸಾರ ಮಾಡದಿದ್ದರೆ ಆಲಕ್ಕೆ ಇರಲಿಲ್ಲ. ಪ್ರಸಾರ ಮಾಡಲು ಮಾಧ್ಯಮಗಳು ಇಲ್ಲದ ಟೈಮಲ್ಲಿ ಬೀದಿಯಲ್ಲೇ ಎಲ್ಲ ಪ್ರಚಾರ ಮಾಡ್ತಿದ್ದದ್ದು. ಈಗ ಅದನ್ನೇ ಮತ್ತೆ ಕ್ರಿಯೇಟಿವಿಟಿ ಮಾಡಿದ ಹೊರತು ಬೀದಿ ನಾಟಕ, ಬೀದಿಯಲ್ಲಿ ನಿಂತಾರೆ. ಸಂವಿಧಾನದಲ್ಲೂ ಒಂದು ಇದಿದೆ, ನಮ್ಗೆ ಎಲ್ಲಿ ಸಿಗ್ಬೇಕ ನ್ಯಾಯ ಸಿಗದಿದ್ರೆ ಪ್ರತಿಭಟಿಸ್ಬೇಕು ಅಂತಾನೆ ಇರೋದು, ಬಿಟ್ಟರು ಬೇರೆ ಏನಿಲ್ಲ. ನಮ್ಗೆ ಅದು ಗೊತ್ತಿದ್ದೆ ಅದನ್ನು ಮಾಡಿರೋದು, ಅದರಲ್ಲಿ ಏನಿಲ್ಲ. ಅದ್ರ ಬಗ್ಗೆ ಯಾರು ಕೊಂಕು ನುಡಿದ್ರೆ ಅದರಲ್ಲಿ ಏನು ಸಣ್ಣವರಾಗಲಿಕ್ಕಿಲ್ಲ. ನ್ಯಾಯಕ್ಕಾಗಿ ಹೋರಾಟ ಮಾಡಲೇಬೇಕು, ಅದು ನಮ್ಮ ಜವಾಬ್ದಾರಿ, ನಮ್ಮ ಹಕ್ಕು ಅದು. ಅದಕ್ಕೀಗ SIT ಆಗಿದೆ, ನ್ಯಾಯ ಖಂಡಿತ ಸಿಕ್ಕೇ ಸಿಗ್ತದೆ. ಅದರ ಬಗ್ಗೆ ನಮಗೇನು ಇದಿಲ್ಲ. ನಂತರ ಇನ್ನೂ ಹೇಳೋದಂದ್ರೆ ಇದಕ್ಕೆ ಒಂದು ಇಲ್ಲಿಂದಲೇ ಒಂದು ಏನು ಅದು ಫಂಡ್ ಹೋಗಿ ಮೇಂಟೈನ್ ಆಗ್ತಿರೋದಂದ್ರೆ ಏನೋ ಆಲ್ವಾಸ್ ಇದ್ದು ಅದು ಬರ್ತಾ ಉಂಟು. ಈಗ ಈ ಮೊನ್ನೆ ಕಾವ್ಯ ಪೂಜಾರಿದು ಒಂದು ಪ್ರಕರಣ ಇತ್ತು, ಅದು ಸಹ ಅದಕ್ಕೆ ಸಹ ನ್ಯಾಯ ಸಿಗಬೇಕು. ನಾವು ಹೇಳೋದು ಅದೇ, ಕಾವ್ಯ ಪೂಜಾರಿ ಪ್ರಕರಣಕ್ಕೂ ಆಲ್ವಾಸ್ ಕಾಲೇಜಿಗೂ ನ್ಯಾಯ ಸಿಗಬೇಕು. ಅದನ್ನು ಸಹ ನಾವು ಬರೀತಾ ಇದ್ದೇವೆ. ನಾವೇನು ಟಾರ್ಗೆಟ್ ಮಾಡೋದು ಅಂತ ಹೇಳ್ತಿರಲ್ಲ, ಅದನ್ನು ಸಹ ಸ್ವಲ್ಪ ನೋಡಿ. ಈಗ ABVP ಈಗ ಬೆಂಬಲ ಕೊಟ್ಟಿದೆ ಯಾವುದಕ್ಕೆ? ಈ ಬುರುಡೆ ಪ್ರಕರಣದಲ್ಲಿ ನೈಜ ಅಂಶ ಹೊರಗೆ ಬರಲಿ, ಅವರಿಗೆ ಸ್ವಲ್ಪ ಲೇಟಾಗಿ ಆದರೂ ಈಗಾದರೂ ತಡವಾಗಿ ಆದರೂ ಗೊತ್ತಾಗಿ ಈಗ ಬೆಂಬಲವನ್ನು ಸೂಚನೆ ನೀಡಿದ್ದಾರೆ ABVPಯಲ್ಲಿ. ಅದೇ ರೀತಿ ಆಲ್ವಾಸ್ ಕಾವ್ಯ ಪೂಜಾರಿ ಪ್ರಕರಣಕ್ಕೂ ಇನ್ನೂ ಹಲವಾರು ಹೆಣ್ಣು ಮಕ್ಕಳ ಆತ್ಮಹತ್ಯೆ ಪ್ರಕರಣಕ್ಕೂ ನ್ಯಾಯ ಸಿಗಬೇಕು. ಇದರ ಬಗ್ಗೆಯೂ ವಿದ್ಯಾರ್ಥಿ ಪರಿಷತ್ ಮಾತಾಡಲೇಬೇಕು. ಯಾಕಂದರೆ ಒಂದು ಬೆಂಬಲ ಕೊಡಲೇಬೇಕು. ಅದು ಆ ಒಂದು ಸಂಸ್ಕಾರ ಇದೆ. ಯಾಕಂದರೆ ABVP ಕೂಡ ನಮ್ಮ ಒಂದು ಸಂಘದ ಒಂದು ಶಿಕ್ಷಣ ಪಡೆಯುವಂಥ ಹುಡುಗರ ಒಂದು ತಂಡ, ಅದು ನಮ್ಮ ಒಂದು ಕಾರ್ಯಕರ್ತರದ್ದು. ಹಾಗಾಗಿ ಅವರು ಇದಕ್ಕೆ ಬೆಂಬಲ ಕೊಟ್ಟು ಇದರಲ್ಲಿರುವ ಒಂದು ಸತ್ಯ ಕೂಡ ಹೊರಬರ್ಬೇಕು. ಯಾಕಂದರೆ ಆ ತಾಯಿಯಂದಿರ ಕಣ್ಣೀರು ನೋಡುವಾಗ ನಮಗೆ ಸಹ ಮನಸ್ಸಷ್ಟು ನೋವಾಗ್ತದೆ. ಇಲ್ಲದಿದ್ದರೆ ನಾವು ಹೋರಾಟ ಆದಿಯಿಂದ ಹೋಗೋದು ಮುಖ್ಯ ಕಾರಣವೇ ಅದು. ನಮ್ಮ ಮನೆಗೆ ಆ ಪರಿಸ್ಥಿತಿ ನಾಳೆ ಬರಬಾರ್ದು ಅಂತೇಳಿ ನಾವು ಜಾಗೃತಿ ಆಗಲೇಬೇಕದು. ಆ ಒಂದು ಧರ್ಮದ ನಿಟ್ಟಿನಲ್ಲಿ ನಾವು ಕಲ್ತದ್ದು, ಆ ಒಂದು ಧರ್ಮ ಜಾಗೃತಿಯನ್ನು ಕಲ್ತಿರೋ ಕಾರಣ ಆ ಸತ್ಯ ಎಲ್ಲಿದೆ, ಅದಕ್ಕೆ ನಾವು ಆ ಹೋರಾಟಕ್ಕೆ ಖಂಡಿತ ಬೆಂಬಲ ಕೊಡ್ತೇವೆ. ಈ ಹೋರಾಟಕ್ಕೆ ಅದರಲ್ಲಿ ಯಾವುದೇ ಮಾತಿಲ್ಲ. ಜೈ ಸೌಜನ್ಯ, ಜೈ ಬುರುಡೆ, ಜಸ್ಟಿಸ್ ಫಾರ್ ಕಾವ್ಯ ಪೂಜಾರಿ.